ಗುಂಡ್ಲುಪೇಟೆ ತಾಲೂಕು ಓಂಕಾರ ವನ್ಯಜೀವಿ ವಲಯಕ್ಕೆ ಸೇರಿದ ಮಂಚಳ್ಳಿ ಗ್ರಾಮದಲ್ಲಿ ಸಿದ್ದನಾಯಕ್ ಎಂಬುವರ ಕೊಟ್ಟಿಗೆ ರಾತ್ರಿ ಸರಿಸುಮಾರು 11:30 ಸಮಯದಲ್ಲಿ ಚಿರತೆ ಬಂದು ಕರುವಿನ ಮೇಲೆ ದಾಳಿ ಮಾಡಿರುತ್ತದೆ. ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಕಿರುಚಿಕೊಂಡಾಗ ಬಿಟ್ಟು ಓಡಿ ಹೋಗಿರುತ್ತದೆ. ಇದರಿಂದ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಮಾನವ ಪ್ರಾಣಿಗಳ ಸಂಘರ್ಷ ದಿನೇ ದಿನೇ ಹೆಚ್ಚುತ್ತಿದೆ. ಜಮೀನುಗಳಲ್ಲಿ ಆನೆಗಳ ಉಪಟಳ ತುಂಬಾ ಜಾಸ್ತಿ ಆಗುತ್ತದೆ. ರೈಲ್ವೆ ಬ್ಯಾರಿಕೇಡ್ ಅನ್ನು 10 ಕಿಲೋಮೀಟರ್ಗೆ ಮಾಡಿದ್ದೇವೆ ಎಂದು ಸಿಎಂ ರಮೇಶ್ ಕುಮಾರ್ ಅವರು ಹೇಳಿದರು. ಈಗ ಅದನ್ನು 5 ಕಿಲೋಮೀಟರ್ವರೆಗೆ ತಂದು ನಿಲ್ಲಿಸಿದ್ದಾರೆ. ಇದರಿಂದ ಸುಮಾರು ಹಳ್ಳಿಗಳಾದ ಹೊಸಪುರ, ಎಡವನಹಳ್ಳಿ, ಒಣಕನಪುರ, ಮಂಚಳ್ಳಿ, ಸಾವುಕನಹಳ್ಳಿ ಪಾಳ್ಯ, ಆಲತೂರು, ದೇಶಿಪುರ, ಕೋಟೆಕೆರೆ, ಬೆಟ್ಟದ ಮಾದಳ್ಳಿ ಗ್ರಾಮಗಳಿಗೆ ತುಂಬಾ ತೊಂದರೆಯಾಗುತ್ತದೆ. ಅದರಿಂದ ಅರಣ್ಯ ಇಲಾಖೆಯವರು ಮುಂದಿನ ದಿನಗಳಲ್ಲಿ ರೈಲ್ವೆ ಬ್ಯಾರಿಕೇಡ್ ಕೆಲಸವನ್ನು ಬೇಗ ಮುಗಿಸಿ ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದವರಿಂದ ಕೇಳಿಕೊಳ್ಳುತ್ತೇವೆ. ಮತ್ತು ಇದೇ ರೀತಿ ಮುಂದುವರೆದರೆ ಮುಂದೆ ಉಗ್ರವಾದ ಚಳುವಳಿಯನ್ನು ಮುಂದಿನ ದಿನಗಳಲ್ಲಿ ಬಂಡೀಪುರದಲ್ಲಿ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ಸಂದೇಶವನ್ನು ಕೊಡುತ್ತಿದ್ದೇವೆ.